ವಾರ್ ಎಫೆಕ್ಟ್ ಬೆಂಗಳೂರಿನಲ್ಲಿ ಹೆಚ್ಚಿದೆ. ಎಲ್ಪಿಜಿ ಕೊರತೆ. ಸಿಲಿಕಾನ್ ಸಿಟಿಯ ಹಲವು ಕಡೆ ಗ್ಯಾಸ್ ಬಂಕ್ ಕ್ಲೋಸ್ ಆಗಿವೆ. ಯುದ್ಧದ ಎಫೆಕ್ಟ್ ಕಾರಣ ಬೆಂಗಳೂರಿನಲ್ಲಿ ಎಲ್ಪಿಜಿಯ ಕೊರತೆ ಹೆಚ್ಚಾಗಿದೆ. ಸಿಲಿಕಾನ್ ಸಿಟಿಯ ಹಲವಾರು ಕಡೆಗಳಲ್ಲಿ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿವೆ. ಸೂಪರ್ ಗ್ಯಾಸ್, ಪ್ರೊಫೈಲ್ ಗ್ಯಾಸ್ ಬಂಕ್ಗಳು ಬಂದ್. ಸಮಸ್ಯೆ ಬೇಗ ನಿವಾರಣೆ ಮಾಡಿ ಅಂತ ಆಟೋ ಡ್ರೈವರ್ಸ್ ಮನವಿ ಮಾಡ್ತಾ ಇದ್ದಾರೆ. ಎಲ್ಲ ಫ್ರೀ ಅಂತ ಸರ್ಕಾರ ಹೇಳಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಿದೆ ಅಂತಿದ್ದಾರೆ, ಆರೋಪವನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಗ್ಯಾಸ್ ಕೊಟ್ಟರು, ರಾಜ್ಯ ಸರ್ಕಾರ ಗ್ಯಾಸ್ ಕೊಡ್ತಿಲ್ಲ ಅನ್ನುವಂಥ ಆಕ್ರೋಶ ರಾಜ್ಯ ಸರ್ಕಾರದ ವಿರುದ್ಧ ಆಟೋ ಚಾಲಕರು ಆರೋಪ ಮಾಡ್ತಾ ಇದ್ದಾರೆ. ಒಂದೊಂದು ಗ್ಯಾಸ್ ಬಂಕ್ನಲ್ಲಿ ಒಂದೊಂದು ಬೆಲೆ ಇದೆ, ಬೆಲೆ ಕೂಡ ಹೆಚ್ಚಾಗಿದೆ. ಈ ನಡುವೆ ಒಂದು ತಿಂಗಳಿಂದ ಆಟೋ ಚಾಲಕರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಬಗ್ಗೆ ಮುನಿಯಪ್ಪ ಮಾತನಾಡ್ತಾರೆ. ಆಟೋ ಗ್ಯಾಸ್ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಆಟೋ ಚಾಲಕರು. ಏನು ಯುದ್ಧದ ಸಂಭವ ಹಿನ್ನೆಲೆಯಲ್ಲಿ ಯುದ್ಧ ನಡೀತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಭಾರತಕ್ಕೆ ಬರಬೇಕಾಗಿದೆ ಎಲ್ಲೋ ಕೆಲವೊಂದಷ್ಟು ಗ್ಯಾಸ್ಗಳು ಸಹ ಒಂದು ಬರ್ತಾ ಇಲ್ಲ ಅನ್ನೋದು ಗೊತ್ತಾಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಬೆಂಗಳೂರಲ್ಲೂ ಸಹ ಗ್ಯಾಸ್ ಅಭಾವ ಸಾಕಷ್ಟು ಪ್ರಮಾಣದಲ್ಲಿ ಇರುವಂಥದ್ದು. ಯಾಕಂದರೆ ಎಲ್ಲ ಕಡೆನೂ ಸಹ ಏನು ಆಟೋ ಗ್ಯಾಸ್ಗಳಲ್ಲಿ ಇರುವಂಥದ್ದು ಮತ್ತು ಆಟೋ ಕಡೆ ಏನಿರುತ್ತೆ ಎಲ್ಲರೂ ಸಹ ಒಂದು ಸ್ಟಾಕ್ ಇಲ್ಲದಂಥ ಬೋರ್ಡ್ ಅಂತ ಹಾಕಿರುವಂಥದ್ದು. ನಾವು ಇದೀಗ ಒಂದು ಏನು RMC ಯಾರ್ಡ್ ಬಳಿ ಇರುವಂತಹ ಒಂದು ಬಂಕ್ ಬಳಿ ಇದ್ವಿ. ಇಲ್ಲಿ ಈಗ ಒಂದು ಗ್ಯಾಸ್ ಕಡಿಮೆ ಆಗಿರೋದು ಅನ್ನೋದು ಗೊತ್ತಾಗಿರುವಂಥದ್ದು. ಈಗ ಮತ್ತೆ ಸಂಜೆ ಅಥವಾ ಮಧ್ಯಾಹ್ನ ಆಗ್ತೀವಿ ಅನ್ನೋ ಮಾತುಗಳು ಸಹ ಹೇಳ್ತಾ ಇರೋದು. ಕೆಲವೊಂದಷ್ಟು ಆಟೋ ಚಾಲಕರು ಇದ್ದಾರೆ. ಸೊ ಅವರ ಬಳಿ ಕೇಳೋಣ ಅವ್ರು ಏನು ಹೇಳ್ತಾರೆ. ಯಾಕಂದರೆ ಎಷ್ಟು ದಿನಗಳಿಂದ ಇದು ಸಮಸ್ಯೆ ಆಗ್ತಾ ಇರುವಂಥದ್ದು. ಯಾಕಂದರೆ ನಗರದಲ್ಲಿ ಸಾಕಷ್ಟು ಕಡೆ ಒಂದು ಸಮಸ್ಯೆ ಆಗ್ತಾ ಇರುವಂಥದ್ದು. ಸರ್, ಏನಕ್ಕಂದರೆ ನಗರದಲ್ಲಿ ಸಾಕಷ್ಟು ಕಡೆ ಆಟೋ ಚಾಲಕರಿಗೆ ಒಂದು ಗ್ಯಾಸ್ ಸಮಸ್ಯೆ ಆಗ್ತಾ ಇರುವಂಥದ್ದು. ಈ ಒಂದು ಕಳೆದ ಒಂದು ತಿಂಗಳಿನಿಂದ ಏನೆಲ್ಲ ಸಮಸ್ಯೆ ಆಗ್ತದೆ, ಏನಾಗ್ತದೆ ಸರ್? ಸುಮ್ಮನೆ ನಮಗೆ ಕೇಳೋರು ಹೇಳೋರು ಯಾರೂ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ರಾಜಕಾರಣಿ ಅವ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನೋ ಅವರೇ ಅಂತಲೇ ಗೊತ್ತಿಲ್ಲ. ಯಾಕಂದರೆ ಅವ್ರಿಗೆ ಎಲೆಕ್ಷನ್ನು ದಾವಣಗೆರೆ ಅಲ್ಲಿ ಇಲ್ಲಿ ಚುನಾವಣೆಗೆ ಓಡಾಡೋಕ್ಕಾಗ್ತದೆ. ಆಟೋದವ್ರ ಬಗ್ಗೆ, ಕ್ಯಾಬವ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಕಾಳಜಿ ಇಲ್ಲ. ಒಂದೊಂದು ಬಂಕಲ್ಲಿ ಒಂದೊಂದು ರೇಟು 135, 105, 90 ರೂಪಾಯಿ ಆ ಥರ ಬೇಕಾಬಿಟ್ಟಿಗೆ ಮಾಡ್ತಾವ್ರೆ. ಅದೆಲ್ಲ ಕೊಟ್ಟರು ಸಹ ಕರೆಕ್ಟಾಗಿ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಕೇಳೋರು ಒಬ್ಬರು ಇಲ್ಲ ಸರ್. ನಮ್ಮ ಕೈಗೆ ಓಟ್ ಹಾಕಿ ಅಂತಾರೆ. ಆ ಕೈಗೆ ಓಟ್ ಹಾಕಿರೋದಕ್ಕೆ ನಮಗೆ ಆ ಕೈನ ಭಿಕ್ಷೆ ಮಾಡೋಕ್ಕೆ ಬಿಟ್ಬಿಟ್ರು. ಆ ಕೈಗೆ ಕೇಂದ್ರ ಸರ್ಕಾರದಿಂದ ಗ್ಯಾಸ್ ಬರ್ತಾ ಇದೆ. ರಾಜ್ಯ ಸರ್ಕಾರದವರು ಆ ಕೇಂದ್ರ ಸರ್ಕಾರದವ್ರ ಮೇಲೆ ಕೆಟ್ಟ ಹೆಸರು ತರೋಕ್ಕೆ ಈ ಥರ ಮಾಡ್ತಾಯಿದ್ದಾರೆ. ನಮ್ಮ ರಾಜಕಾರಣಿಗಳು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಬಗ್ಗೆ ಯಾರೂ ಕಾಳಜಿ ಇಲ್ಲ ಸರ್, ಯಾರಿಗೂ ಕಾಳಜಿ ಇಲ್ಲ. ಓಟ್ ಬೇಕು ಅಂದಾಗ ಮನೆ ಬಾಗಿಲು ಬರ್ತಾರೆ ಬೇವರ್ಚಿಗಳ ಥರ. ಓಟ್ ಹಾಕಿದ್ಮೇಲೆ ಕೇಳೋರಿಲ್ಲ. ಅವರು ಏಕತೆಗೆ ಆ 2 ವೀಲರ್ ನಿಲ್ಸೋಕ್ಕಾಯ್ತಾ ಇಲ್ಲ. ಅದರಲ್ಲಿ ಈ ಕಷ್ಟ ಬೇರೆ ಸರ್. ನಾವು ದುಡಿಯೋದನ್ನು 25% ಮನೆಗೆ ಎತ್ಕೊಂಡು ಹೋಗೋಕೆ ಆಯ್ತಾ ಇಲ್ಲ. 25% ಅಲ್ಲಿ ದುಡಿ, ಅಲ್ಲಿ ಕೊಡಿ. ಕಸ್ಟಮರ್ನೇನೋ ಎಕ್ಸ್ಟ್ರಾ ಒಂದು 10 ರೂಪಾಯಿ ಕೊಡಿ ಅಂತ ಕೇಳಿದ್ರೆ ಅವ್ರು ಕೊಡಲ್ಲ. ಯಾಕ್ರಿ ಇಷ್ಟೇ ಕೊಡ್ತಿರೋದು, ಯಾಕ್ರಿ ಇದು ಮಾಡ್ತೀರಾ? ಅದನ್ನು ಯೂಟ್ಯೂಬಲ್ಲಿ ಹಾಕಿ ರುಬ್ಬುತ್ತಾ ಇರ್ತಾರೆ. ಇವ್ನು ಹಂಗೆ ಕೇಳ್ದ, ಇವ್ನು ಹಿಂಗೆ ಕೇಳ್ದ. ಅವಾಗ ಪೊಲೀಸರು ಬಂದುಬಿಡ್ತಾರೆ, ರಾಜಕಾರಣಿಗೆ ಬಂದುಬಿಡ್ತಾರೆ, ಅವ್ರ ಬಗ್ಗೆ ಆ್ಯಕ್ಷನ್ ತಗೊಂತೀನಿ ಅಂತಾರೆ. ಇವ್ರ ಬಗ್ಗೆ ಯಾರು ಆ್ಯಕ್ಷನ್ ತಗೊಂತಾರೆ? ರಾಜಕಾರಣಿಗಳಾಗಿರಲಿ, ಮುನಿಯಪ್ಪರಾಗಿರಲಿ, KH ಮುನಿಯಪ್ಪನವರು ಹೋಟೆಲ್ಗೆಲ್ಲ ಸಪ್ಲೈ ಮಾಡಿಬಿಡ್ತೀನಿ ಅಂತವ್ರೆ. ಅವ್ರಿಗೆ ಮಾತ್ರ ಸಬ್ಸಿಡಿ ಮಾಡ್ತವ್ರೆ. ನಾವೇನು ಮಾಡಿದ್ದೀವಿ ಸ್ವಾಮಿ? ನಾವೇನು ಮಾಡಿದ್ದೀವಿ? ನಮ್ಗೆ ಏನು ಕೊಡ್ತಾ ಇದ್ದೀರಾ? ಬಿಟ್ಟಿ ಭಾಗ್ಯ ನಮಗೇನು ಇಲ್ಲ ಸ್ವಾಮಿ. ನೀವು ಬಿಟ್ಟಿ ಭಾಗ್ಯ ಕೊಡಬೇಡಿ. ಯಾರೂ ಬಂದಿಲ್ಲ. ಎಲ್ಲ ಬಂದಿರೋ ರಾಜಕಾರಣಿಗಳೆಲ್ಲ ಸಾಲ ಮಾಡಿ ರಾಜಕೀಯ ಮಾಡಿರೋರೆ. ಯಾವನು ಸಾಲ ತೀರಿಸಿ ರಾಜಕೀಯ ಮಾಡಿಲ್ಲ. ಕಳೆದ ಒಂದು ತಿಂಗಳಿನಿಂದ ಏನು ಸಮಸ್ಯೆ ಆಗ್ತಾರೆ ಅಂತ? ಯಾಕಂದ್ರೆ ಕಳೆದ ಒಂದು ತಿಂಗಳಿಂದ ಎಷ್ಟು ರೇಟ್ ಇತ್ತು ಗ್ಯಾಸ್? ಈಗ ಎಷ್ಟೆಷ್ಟು? 55 ರೂಪಾಯಿ ಇತ್ತು ರೇಟು. 59 ರೂಪಾಯಿ ಆಯಿತು. ಆಮೇಲೆ ಈ ಸ್ಟಾರ್ಟ್ ಆಗೋಯ್ತು ಸರ್. ಅಲ್ಲಿಂದ ಆಟೋಮೆಟಿಕ್ ಒತ್ತಾನೆ ಅದೇ. ಗ್ಯಾಸ್ ಇದ್ದರೂ ಇಲ್ಲ ಅಂತಾರೆ. ನೋ ಸ್ಟಾಕ್ ಬೋರ್ಡು, ಆ ಗಲಾಟೆ ಈ ಗಲಾಟೆ, ಅವರು ಇವರು ಬರ್ತಾ ಇರ್ತಾರೆ, ಇದಾಗುತ್ತೆ. ಬಟ್ ಇವಾಗ ಗ್ಯಾಸ್ ಇದೆ, ಲೇಬರ್ ಸ್ಟಾಪ್ ಸಮಸ್ಯೆ ಇದೆ. ಯಾಕಂದರೆ ಕೆಲವರು ಯೂಟ್ಯೂಬರು ಇದು ಮಾಡ್ತಾರೆ, ಫೋನ್ಪೇ ಮಾಡ್ತಾರೆ. ಫೋನ್ಪೇಲಿ ಕರೆಕ್ಟಾಗಿ ಇದಾಗಲ್ಲ ಸರ್, ಹಾಕಿದ್ದೀನಿ ಅಂತ ಹೋಗ್ಬಿಡ್ತಾರೆ. ಅವ್ರಿಗೂ ಲಾಸ್ ಆಯ್ತಾ ಇದೆ. ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡ್ತಾರೆ. ಒಂದು ಲಿಮಿಟ್ ಮಾಡಿದ್ದಾರೆ, ಒಂದು 500 ರೂಪಾಯಿ, 600 ರೂಪಾಯಿ, 300 ರೂಪಾಯಿಗೆ ಆಗ್ತಾವ್ರೆ. ಕೆಲವು ಕಡೆ ಇದ್ದರೂ ಇಲ್ಲ, ಗಲಾಟೆ ಮಾಡ್ತಾರೆ ಅಂತ. ಯಾಕಂದರೆ ನಮ್ಮ ಡ್ರೈವರ್ಗಳು ಅದೇ ಥರ ಇರ್ತಾರೆ. ಅವ್ರಿಗೆ ಹೊಟ್ಟೆಪಾಡು, ಆ ಕಷ್ಟಕ್ಕೆ ಅವ್ರು ಇರ್ತಾರೆ. ಇವಾಗ ನೋಡ್ತಾ ಇರೋದು ಈ ಥರ ಇದೆ. ನಮ್ಮ ರಾಜಕಾರಣಿಗಳು ಮಾಡ್ತಾರಂಥ ಕೆಟ್ಟ ಅವ್ಯವಹಾರದಲ್ಲಿ ನಾವು ಬಡಪಾಯಿಗಳು, ಅಮಾಯಕರು ನಾವು ಇದಾಗ್ತಾ ಇದೀವಿ. ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಸರ್. ಕರೆಂಟ್ ಬಿಲ್ ಕಟ್ಟೋಕ್ಕಾಯ್ತಾ ಇಲ್ಲ. ಮನೆ ಬಾಡಿಗೆ ಕಟ್ಟೋಕ್ಕಾಯ್ತಾ ಇಲ್ಲ. ಈ ಕರೆಂಟ್ ಬಿಲ್ ಅವ್ರು ಜಾಸ್ತಿ ಮಾಡವ್ರೆ. ಆಗಲೇ ಇವಾಗ ನೀರು ಬಿಲ್ಲು ಜಾಸ್ತಿ ಮಾಡ್ತಾವ್ರೆ. ಇವ್ರಿಗೆ ಏನೇನು ಬೇಕಾಬಿಟ್ಟಿಗೆ ಮಾಡ್ಕೊತಾರೆ. ಅವ್ರು ಬಂದಂಗೆಲ್ಲ ಮನ್ಸಿಗೆ ಬಂದಂಗೆಲ್ಲ ಮಾಡ್ಕೊಂಡು ಹೋಗ್ತಾರೆ ಸರ್. ಇಂಥ ಬೇವರ್ತಿ ಸರ್ಕಾರಕ್ಕೆ ದಯವಿಟ್ಟು ಓಟ್ ಹಾಕ್ಬೇಡಿ. ನಮ್ಮ ಆಟೋ ಚಾಲಕರೇ ಆಗಿರಲಿ ಹಾಕ್ಬೇಡಿ ಸ್ವಾಮಿ. ಕೈ ಹಸ್ತ ಅಂತ ಹೇಳ್ಬಿಟ್ಟು ಹಸ್ತನ ಭಿಕ್ಷಾಟನೆ ಮಾಡಕ್ಕೆ ಬಿಟ್ಬಿಟ್ರಲ್ಲ ಈ ಬೇವರ್ಸಿ ಸರ್ಕಾರಕ್ಕೆ ದೊಡ್ಡ ನಮಸ್ಕಾರ ಸ್ವಾಮಿ. ದಯವಿಟ್ಟು ಹಾಕ್ಬೇಡಿ.
ಸೊ ನೋಡಿ ಇಲ್ಲಿ ಇದಿಷ್ಟು ಏನು ಆಟೋ ಚಾಲಕರ ಮಾತು, ಒಂದಷ್ಟು ಆಟೋಗಳು ಸಹ ಇಲ್ಲಿ ನಿಂತಿರುವಂಥದ್ದು ದೃಶ್ಯಗಳು ನಿಮಗೆ ಕಾಣ್ತಾ ಇರ್ಬೋದು. ಯಾಕಂದ್ರೆ ನಿನ್ನೆ ಮಧ್ಯಾಹ್ನದವರೆಗೂ ಸಹ ಅವರು ಇಲ್ಲಿ ಒಂದು ಗ್ಯಾಸ್ ಅನ್ನ ಹಾಕಿದ್ರು ಅಂತ ಹೇಳ್ತಾ ಇದ್ರು. ಇದು ಬಾಡಿಗೆಗೆ ಹೋಗ್ತಾ ಇರ್ತಾರೆ. ಆದ್ರೆ ಇವತ್ತು ನೋಡಬಹುದು ಇಲ್ಲಿ ಒಂದು ಬಂಕ್ ಮುಂದೆ ಯಾವ ರೀತಿ ಇಲ್ಲಿ ಆಟೋ ಚಾಲಕರು ನಿಲ್ಲಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಕೇಂದ್ರ ಸರ್ಕಾರ ಇರ್ಬೋದು ಮತ್ತೆ ರಾಜ್ಯ ಸರ್ಕಾರ ಕೂಡಲೇ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನೋದು ಆಟೋ ಚಾಲಕರ ಒಂದು ಮಾತಾಗಿರುವಂಥದ್ದು. ಮತ್ತೆ ಈ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.